ಮಾಡಿದ್ದಾನೆ. ನಿನ್ನೆ ದಿನ ನಾವು ನೋಡಿದ್ದೇವೆ, ಅನ್ನಳು ಪ್ರತಿದಿನ ದೇವರ ಸಮ್ಮುಖಕ್ಕೆ ಬರುವಾಗ ಆಕೆ ಜೀವಿತದಲ್ಲಿ ಪ್ರತಿದಿನ ಸರ್ಪ್ರೈಸ್ ಕಾದಿತ್ತು ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತಿನಿಂದ ನಿನ್ನೆಯಿಂದ ನೀವು ತೀರ್ಮಾನಿಸಿದ್ದೀರಾ, ಪ್ರತಿದಿನ ದೇವರ ಸಮ್ಮುಖದಲ್ಲಿ ನೀವು ಬರ್ತಾ ಇದ್ದೀರಾ. ಪ್ರತಿದಿನ ಬರುವಾಗ ನಿಮ್ಮ ಲೈಫಲ್ಲಿಯೂ ಕರ್ತನ ಖಂಡಿತವಾಗಲೂ ಒಂದು ಸರ್ಪ್ರೈಸನ್ನು ಕರ್ತನ ಇಟ್ಟಿದ್ದಾನೆ. ಪ್ರತಿದಿನ ನಿಮ್ಮ ಅದ್ಭುತದ ದಿನವಾಗಿದೆ. ಈ ದಿನ ನಾವು ನೋಡಲಿಕ್ಕಿದ್ದೇವೆ ಪ್ರಾರ್ಥನೆ ಮಾಡುವಾಗ ಎಂಬುದಾಗಿ. ಪ್ರಾರ್ಥನೆ ಮಾಡುವಾಗ ಹೇಗೆ ನಾವು ಮಾಡಬೇಕೆಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರಲ್ಲಿ 6ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲಿನ ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವಂಥ ತಂದೆಗೆ ನೀನು ಪ್ರಾರ್ಥಿಸಿ ಎಂಬುದಾಗಿ. ದೇವರ ವಾಕ್ಯ ಹೇಳುತ್ತೆ, ನೀನು ಪ್ರಾರ್ಥನೆ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೋ ಎಂಬುದಾಗಿ. ಹಾಗಾದರೆ ನಾವು ಇದರ ಅರ್ಥ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ನಾವು ನಮ್ಮ ಮನೆಯ ಒಂದು ಬಾಗಿಲನ್ನು ನಾವು ಮುಚ್ಚುತ್ತಾ ಇರ್ತೇವೆ. ನಾವು ಪ್ರಾರ್ಥನೆಗಾಗಿ ಹೋಗುವಾಗ ಇಲ್ಲ ಒಂದು ರೂಮ್ ಬಾಗಿಲು ಇಲ್ಲ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸ್ತಾ ಇರ್ತೇವೆ. ಅದೆಲ್ಲ ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟದ್ದು ಏನಂತಂದರೆ, ನೀನು ಪ್ರಾರ್ಥನೆಗಾಗಿ ನೀನು ಹೋಗುವಾಗ ನಿನ್ನ ಮೈಂಡ್ ಎಂಬಂಥ ಬಾಗಿಲನ್ನು ನೀನು ಮುಚ್ಚಬೇಕು. ಯಾಕೆ ನಮ್ಮ ಮೈಂಡನ್ನು ನಾವು ಮುಚ್ಚಬೇಕು? ಯಾಕೆ ನಮ್ಮ ಮನಸ್ಸನ್ನು ಮುಚ್ಚಬೇಕು ಅಂತಂದರೆ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಏಕಾಂತವಾಗಿ ಪ್ರಾರ್ಥಿಸಿದ ಹಾಗೆ ತಡೆ ಮಾಡುವಂಥದ್ದು ಯಾವುದು ಅಂತಂದರೆ ಈ ಮೈಂಡೇ ಆಗಿದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಈ ದೇವರ ವಾಕ್ಯ ಹೇಳುತ್ತೆ, ನೀನು ಏಕಾಂತವಾದ ಸ್ಥಳದಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿ ಎಂಬುದಾಗಿ. ಹೌದು, ನಮ್ಮ ಮೈಂಡನ್ನು ಯಾವಾಗ ನಾವು ಮುಚ್ಚುತ್ತೇವೋ ಆಗ ಏನಾಗುತ್ತೆ ಅಂತಂದರೆ, ಅಂತರಾಳದಲ್ಲಿ ಏನು ನಡೀತಿದೆ ಎಂಬುದಾಗಿ ಆಗ ನಾವು ಗ್ರಹಿಸುವಂಥವರಾಗಿರ್ತೇವೆ ಪ್ರಿಯರೇ. ಆಮೇಲೆ ಯಾಕಂತಂದರೆ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಮೈಂಡ್ ಏನು ಮಾಡುತ್ತೆ ಅಂತಂದರೆ, ನಾವು ಪ್ರಾರ್ಥನೆಗಾಗಿ ಕುಳಿತುಕೊಳ್ಳುವಾಗ ಬೇಡವಾದಂಥ ಚಿಂತೆಗಳನ್ನು ತಂದು ಹಾಕ್ತಾ ಇರುತ್ತೆ. ಅನೇಕರು ಹೇಳುವಂಥ ಮಾತೇನಂತಂದರೆ, ನಾವು ಪ್ರಾರ್ಥನೆಗಾಗಿ ಹೋಗ್ತೇವೆ ಸಿಸ್ಟರ್, ಆ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಬಟ್ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಆವಾಗಲೇ ನನಗೆ ಚಿಂತೆಗಳು ಬರ್ತಾ ಇರುತ್ತೆ, ಮಕ್ಕಳ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ. ಒಂದು 10 ನಿಮಿಷ ಆದರೂ ದೇವರೊಟ್ಟಿಗೆ ಇರೋಣ, ಪ್ರೇಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೇನೆ, ಆದರೆ ಆಗ್ತಾ ಇಲ್ಲ ಸಾಲದ ಒಂದು ಚಿಂತೆ ಬರ್ತಾ ಇರುತ್ತೆ. ಹೆಂಗಪ್ಪ ಸಾಲ ಕಟ್ಟೋದು, ಇಲ್ಲ EMI ಹೇಗೆ ಕಟ್ಟೋದು, ಸಂಬಳ ಬಂದಿಲ್ಲ, ಈ ರೀತಿ ಕೆಲಸದ ಬಗ್ಗೆ ಯಾವುದಾದ್ರು ನಾನಾ ಥರದ ಚಿಂತೆಗಳು ಎಲ್ಲಿ ಬರುತ್ತೆ ಅಂತಂದರೆ ಪ್ರಾರ್ಥಿಸುವಾಗಲೇ ಬರುತ್ತೆ ಎಂಬುದಾಗಿ ಅನೇಕರ ಅಭಿಪ್ರಾಯ ಇದೆ ಪ್ರೇರೆ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಯಾಕೆ ಈ ಚಿಂತೆಗಳು ನಮ್ಮ ಒಳಗೆ ಬರ್ತಿದೆ ಅಂತಂದರೆ, ಮೊದಲು ನಾವು ಯಾವುದನ್ನು ಮುಚ್ಚುತ್ತಾ ಇಲ್ಲ ಅಂತಂದರೆ, ಮನೆಯ ಬಾಗಿಲನ್ನು ಮುಚ್ಚುತ್ತಾ ಇರ್ತೇವೆ, ನಮ್ಮ ರೂಮಿನ ಒಂದು ಬಾಗಿಲನ್ನು ಮುಚ್ಚುತ್ತೇವೆ ಹೊರತು ನಮ್ಮ ಮೈಂಡನ್ನು ನಾವು ಮುಚ್ಚುತ್ತಾ ಇಲ್ಲ. ನಮ್ಮ ಮೈಂಡನ್ನು ನಾವು ಏನು ಮಾಡ್ತಿಲ್ಲ ಅಂತಂದರೆ ಬ್ಲ್ಯಾಕ್ ಮಾಡ್ತಾ ಇಲ್ಲ. ಯಾವಾಗ ಒಂದು ಮನಸ್ಸಿನ ಬಾಗಿಲನ್ನು ಮುಚ್ಚುತ್ತೇವೋ ಆಗ ಮಾತ್ರನೇ ನನ್ನ ಹೃದಯದಲ್ಲಿ ಅಂತರಾಳದಲ್ಲಿ ಏನು ನಡೆಯುತ್ತಿದೆ ಎಂಬುದಾಗಿ, ಪ್ರಾರ್ಥನೆಯಲ್ಲಿ ಏನು ನಡೀತಿದೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಹಾಗಾದರೆ ಇವತ್ತಿನಿಂದ ಒಂದು ತೀರ್ಮಾನ ಮಾಡಿಕೊಳ್ಳ್ರಿ. ನಿಮ್ಮ ಮೈಂಡನ್ನು ಮೊದಲು ಏನು ಮಾಡಿರಿ ಅಂದರೆ, ಕ್ರಿಸ್ತನಿಗೆ ನೀವು ಅಧೀನಪಡಿಸ್ರಿ. ನೀವು ಹೇಳ್ರಿ, ನನ್ನ ಮೈಂಡನ್ನು ನಾನು ಕ್ರಿಸ್ತನಿಗೆ ಅಧೀನಪಡಿಸ್ತೇನೆ. ನಾನು ಪ್ರಾರ್ಥನೆ ಕೋಣೆಗೆ ಹೋದಾಗ ಹೇಳ್ರಿ, ನನ್ನ ಮೈಂಡನ್ನು ನಾನು ಕ್ರಿಸ್ತನಿಗೆ ಅಧೀನಪಡಿಸ್ತೇನೆ. ಇನ್ನು ಮುಂದೆ ಮನಸ್ಸೇ ನೀನು ನನ್ನನ್ನು ತೊಂದರೆ ಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅದನ್ನು ಯೇಸುವಿಗೆ ನೀನು ಏನು ಮಾಡಬೇಕು, ಅಧೀನಪಡಿಸುವಂಥವರಾಗಿ ನೀವು ಇರಬೇಕು. ಇಲ್ಲವಾದರೆ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದರೆ ಪ್ರಾರ್ಥನೆ ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಪ್ರಿಯರೇ. ಹಾಗಾಗಿ ನೀವು ಮನಸ್ಸಿಗೆ ಯಾವಾಗ ಮನಸ್ಸನ್ನು ಬ್ಲ್ಯಾಕ್ ಮಾಡ್ತೀರೋ ಆಗ ಅಂತರಾಳದಲ್ಲಿ ಏನು ನಡೀತಿದೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ಯಾವಾಗ ಅಂತರಾಳದಲ್ಲಿ ಏನು ಕಾರ್ಯ ನಡೀತಿದೆ ಎಂಬುದಾಗಿ ನೋಡ್ತೀಯೋ ಆಗ ಆತ್ಮಿಕ ಮಂಡಲದಲ್ಲಿ ದೊಡ್ಡ ಕಾರ್ಯಗಳನ್ನು ನಿನ್ನ ಕಣ್ಣುಗಳು ನೋಡುವಂಥದ್ದಾಗಿರುತ್ತೆ. ಆಮೇಲೆ ಯಾವಾಗ ಮನಸ್ಸನ್ನು ನಾನು ಬ್ಲ್ಯಾಕ್ ಮಾಡ್ತೀನೋ ಆತ್ಮಿಕ ವಿಷಯದಲ್ಲಿ ನಾನು ಅಭಿವೃದ್ಧಿ ಒಂದು ಬಾಳುಳಾಗಿರ್ತೇವೆ. ಆಮೇಲೆ ಹಾಗಾಗಿ ನಾವು ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ನಾವು ಪ್ರಾರ್ಥಿಸುವಾಗ ಆತ್ಮಿಕ ಮಂಡಲದಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಮಾಡುವಂಥ ಪ್ರಾರ್ಥನೆ ಅದು ವ್ಯರ್ಥವಾಗಿ ಹೋಗ್ಬಿಡುತ್ತಾ ಅಂತ. ಇಲ್ಲ, ನೀವು 10 ನಿಮಿಷ ನೀವು ದೇವರೊಟ್ಟಿಗೆ ಇರುವಾಗ ಏನಾಗುತ್ತೆ ಅಂತಂದರೆ, ಆತ್ಮಿಕ ಮಂಡಲದಲ್ಲಿ ಒಂದು ದೊಡ್ಡ ಬದಲಾವಣೆ ಏನಾಗುತ್ತೆ ಅಂತಂದರೆ ನಡೀಲಿಕ್ಕೆ ಆರಂಭವಾಗುತ್ತೆ. ಆದರೆ ನಿನಗೆ ಗೊತ್ತಿರಲ್ಲ ಏನು ನಡೀತಿದೆ ಎಂಬುದಾಗಿ, ನಿಮಗೆ ಗೊತ್ತಿರಲ್ಲ. ಆದರೆ ಆತ್ಮಿಕ ಮಂಡಲದಲ್ಲಿ ದೊಡ್ಡ ಕಾರ್ಯಗಳನ್ನು ಕರ್ತನಾದ ದೇವರು ನಿನ್ನ ಕುಟುಂಬಕ್ಕಾಗಿ ನಿನಗೋಸ್ಕರವಾಗಿ ಆತನು ಮಾಡ್ತಾ ಇರ್ತಾನೆ. ಖಂಡಿತವಾಗಲೂ ಆ ಒಂದು ಹಾಡು ಈ ರೀತಿಯಾಗುತ್ತೆ, ಚಿಂತೆನೆಲ್ಲ ಮರೆಯಬೇಕು, ನಾವು ಕರ್ತನನ್ನೇ ನಾವು ಸ್ತುತಿಸಬೇಕು ಎಂಬುದಾಗಿ. ಹೌದು, ಇವತ್ತು ಎಷ್ಟೋ ಚಿಂತೆಗಳು ನಿಮಗಿರ್ಬೋದು, ಎಷ್ಟೋ ಸಮಸ್ಯೆಗಳಿರ್ಬೋದು, ಆದರೆ ಅವನ್ನೆಲ್ಲ ಮರೆತು ಬಿಟ್ಟು ಕರ್ತನನ್ನು ನೀವು ಸ್ತುತಿಸುವಂಥವರಾಗಿರ್ರಿ. ಗಾಡ್ ಬ್ಲೆಸ್ ಯು. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡ್ತಿದ್ದೇನೆ. ಈ ದಿನ ನಿಮಗೆ ಆಶೀರ್ವಾದವಾಗಿರಲಿ ಎಂದಾಗಿ ನಾನು ಯೇಸು ನಾಮದಲ್ಲಿ ಮಾತನಾಡ್ತಿದ್ದೇನೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.